ನಮಸ್ಕಾರ ಸ್ನೇಹಿತರೆ, ಗರ್ಭಿಣಿಯರಾಗಿದ್ದಾಗ ನಾವು ಯಾವ ರೀತಿ ಟ್ಯಾಬ್ಲೆಟ್ಸ್ಗಳನ್ನ ತೊಗೋಬೇಕು ಅಂತ ನಮಗೆ ಕನ್ಫ್ಯೂಷನ್ ಇರುತ್ತೆ. ಆ್ಯಂಡ್ ಟ್ಯಾಬ್ಲೆಟ್ಗಳನ್ನ ತೊಗೊಳೋದ್ರಿಂದ ಮಗುಗೇನಾದರೂ ತೊಂದರೆ ಆಗಿಬಿಡುತ್ತಾ ಅನ್ನೋ ಭಾವನೆಗಳು ಕೂಡ ಹುಟ್ತಾ ಇರುತ್ತೆ. ಆದರೆ ಖಂಡಿತವಾಗ್ಲೂ ಆ ರೀತಿ ಏನೂ ಇಲ್ಲ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನ ನಾವು ಸರಿಯಾದ ವೇಳೆಯಲ್ಲಿ ತೊಗೊಳೋದಕ್ಕಾಗಲ್ಲ. ಯಾಕೆ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಸುಸ್ತು ಮತ್ತು ಆಯಾಸ, ನಿಶ್ಶಕ್ತಿ ಈ ರೀತಿ ಎಲ್ಲ ಶುರುವಾಗಿರುತ್ತೆ. ಆ್ಯಂಡ್ ಇನ್ನೂ ಒಂದಷ್ಟು ಜನಕ್ಕೆ ವಾಮಿಟ್ ಇದ್ದಾಗ ಅವ್ರ ಕೈಲಂತೂ ಊಟ ತಿಂಡಿನೇ ಸೇರಿಸೋದಕ್ಕೆ ಆಗಲ್ಲ. ಅಂಥ ವೇಳೆಯಲ್ಲಿ ಟ್ಯಾಬ್ಲೆಟ್ಸ್ಗಳು ನಿಮ್ಮ ದೇಹವನ್ನು ಸುರಕ್ಷಿತವಾಗಿ ಮತ್ತು ನಿಮ್ಮ ಮಗುವಿನ ಆರೋಗ್ಯವನ್ನು ರಕ್ಷಣೆ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಹಾಗಾದರೆ ಯಾವೆಲ್ಲ ಟ್ಯಾಬ್ಲೆಟ್ಗಳನ್ನ ಪ್ರೆಗ್ನೆಂಟ್ ಇದ್ದಾಗ ತೊಗೋಬೇಕು ಅಂತ ತಿಳ್ಕೊಳ್ಳೋಣ ಅಲ್ವಾ? ಫೋಲಿಕ್ ಆ್ಯಸಿಡ್ ಯಾಕೆ ಟ್ಯಾಬ್ಲೆಟನ್ನು ತೊಗೋಬೇಕು ಅನ್ನೋದಾದರೆ, ಮಗುವಿನ ಬೆನ್ನು ಮೂಳೆ ಮತ್ತು ಮಗುವಿನ ಮೆದುಳಿನ ಬೆಳವಣಿಗೆಗೆ ಇದು ಪ್ರತಿದಿನ ಒಂದು 400 ಮೈಕ್ರೋ ಎಮ್ ಜಿ ಆಗಷ್ಟು, ಅಂದರೆ 400 ಮೈಕ್ರೋ ಎಮ್ ಜಿ ಆಗಷ್ಟು ಈ ಒಂದು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟನ್ನು ತೊಗೋಬೇಕಾಗುತ್ತೆ. ನಿಮ್ಗೆ ಡಾಕ್ಟರ್ ಸಜೆಷನ್ ಕೊಟ್ಟಿರ್ತಾರೆ ಅಲ್ವಾ. ಆ್ಯಂಡ್ ಐರನ್ ಟ್ಯಾಬ್ಲೆಟು ಅಷ್ಟೇ, ಡೈಲಿ 27 ಮಿಲಿಗ್ರಾಮ್ನಷ್ಟು ನಾವು ಐರನ್ ಟ್ಯಾಬ್ಲೆಟನ್ನು ಕನ್ಸ್ಯೂಮ್ ಮಾಡಬೇಕಾಗಿರುತ್ತೆ. ನಿಮಗೆ ಯಾವಾಗ ತೊಗೋಬೇಕು ಮತ್ತು ಯಾವ ವೇಳೆಯಲ್ಲಿ ತೊಗೋಬೇಕು ಅನ್ನೋದನ್ನು ಡಾಕ್ಟರು ನಿಮಗೆ ಸಜೆಷನನ್ನು ಕೊಡ್ತಾರೆ. ಈ ಒಂದು ಟ್ಯಾಬ್ಲೆಟ್ ಬಂದು ರಕ್ತ ಹೆಚ್ಚಾಗೋದಕ್ಕೆ, ಪ್ರೆಗ್ನೆನ್ಸಿಯಲ್ಲಿ ಕೆಲವೊಬ್ಬರಿಗೆ HB ಲೆವೆಲ್ ತುಂಬ ಕಡಿಮೆ ಆಗಿಬಿಡುತ್ತೆ. ಅಂಥವ್ರಿಗೆ ಒಂದು ಸಜೆಷನ್ ಏನಪ್ಪ ಅಂದರೆ, ಬೀಟ್ರೋಟನ್ನು ಸ್ವಲ್ಪ ಕನ್ಸ್ಯೂಮ್ ಮಾಡಿ. ತುಂಬ ಹೀಟ್ ಇರ್ಬೋದು, ಬಟ್ ಬೀಟ್ರೋಟ್ 1 ಟೈಮ್ ತಿಂದಾಗ ನೀವು ವೀಕ್ಲಿ 1 ಟೈಮ್ ತಿನ್ಕೊಂಡು ಬರೋದ್ರಿಂದ ನಿಮಗೆ ಹಿಮೋಗ್ಲೋಬಿನ್ ಖಂಡಿತವಾಗ್ಲೂ 1 ಮಂತಲ್ಲಿ ಹೆಚ್ಚು ಆಗೇ ಆಗುತ್ತೆ. ಇದ್ರ ಜೊತೆಗೆ ನಿಮ್ಮಲ್ಲಿ ಆಯಾಸಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಬೀಟ್ರೋಟು ಈ ಒಂದು ಐರನ್ ಡಿಫಿಷಿಯನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ರಕ್ತ ತುಂಬ ಕಡಿಮೆ ಇದೆ ಅಂಥವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಡಿ ಟ್ಯಾಬ್ಲೆಟು ಪ್ರತಿದಿನ ಒಂದು ಗರ್ಭಿಣಿ ಮಹಿಳೆಗೆ 100 ಎಮ್ ಜಿ ಆಗೋಷ್ಟು ಮತ್ತು ಕ್ಯಾಲ್ಶಿಯಂ ಬೇಕಾಗಿರುತ್ತೆ. ವಿಟಮಿನ್ ಡಿ ಬಂದು 10 to 15 ಎಮ್ ಜಿ ಅಥವಾ ಮೈಕ್ರೋ ಮಿಲಿಗ್ರಾಮ್ನಷ್ಟು ಅವಶ್ಯಕತೆ ಇರುತ್ತೆ. ಇದು ನಾವು ಸನ್ಗೆ ಎಕ್ಸ್ಪೋಸ್ ಆಗೋದಿಲ್ಲ, ಹಾಗಾಗಿ ನಮಗೆ ವಿಟಮಿನ್ ಡಿ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಥೈರಾಯ್ಡ್ ಏನಾದರೂ ಇತ್ತು ಅಂದರೆ ನೀವು ಆ ಟ್ಯಾಬ್ಲೆಟ್ಗಳನ್ನ ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದನ್ನು ನಿಮಗೆ ಡಾಕ್ಟರ್ ಸಜೆಷನನ್ನು ಕೊಡ್ತಾರೆ. ನಿಮಗೇನಾದರೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆಗಿದ್ದರೆ ನಿಮಗೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನೋ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ಸನ್ನು ಕೂಡ ನಿಮಗೆ ಕೊಡ್ತಾರೆ. ಇದ್ರ ಜೊತೆಗೆ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ಗಳನ್ನ ಕೆಲವೊಬ್ಬರು ತೊಗೋತಾ ಇರ್ತಾರೆ. ಇದನ್ನು ನೀವು ಕಂಟಿನ್ಯೂ ಮಾಡಬೇಕಾ ಇಲ್ವಾ ಅನ್ನೋದನ್ನು ಕೂಡ ಡಾಕ್ಟರ್ ನಿಮಗೆ ಸಜೆಷನನ್ನು ಕೊಡ್ತಾರೆ. ಹಾಗಾದರೆ ಗೊತ್ತಾಯ್ತಲ್ವ, ಗರ್ಭಿಣಿಯರು ಯಾವ ರೀತಿಯಾದಂಥ ಟ್ಯಾಬ್ಲೆಟ್ಗಳನ್ನ ತೊಗೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ.